ದುಡಿಯೋರಿಗೆ ಎಲ್ಲಿ ಮಹತ್ವ ಬರಲಿಲ್ಲ. ಯಾರು ಬೆವರು ಸುರಿಸ್ತಾರೆ, ಯಾರು ಈ ದೇಶ ಕಟ್ಟಿದ್ದಾರೆ, ಯಾರು ಈ ದೇಶ ನಿರ್ಮಾಣ ಮಾಡಿದ್ದಾರೆ, ಯಾರು ಈ ದೇಶಕ್ಕೆ ಅನ್ನ ಹಾಕ್ತಾರೆ, ಯಾರು ಅವರಿಗೆಲ್ಲ ಕನಿಷ್ಠ ಮಾಡಿದ್ದಾರೆ. ಕೇವಲ ಒಂದೆರಡು ಅಕ್ಷರ ಕಾಗದ ಮೇಲೆ ಬರೆದ್ರೆ ಅವರಿಗೆ ಶ್ರೇಷ್ಠತೆ ಕೊಟ್ಟಿದ್ದಾರೆ. ಇದು ಈ ದೇಶ ಮಂತ್ರ ತಂತ್ರ ಯಜ್ಞ ಪೂಜಾ ಪಾಠ ಮಠ ಸ್ವಾಮಿ ಇವಕ್ಕೆ ನಾವು ನಂಬಿದ್ದೀವಿ. ಆದರೆ ನಮ್ಮಲ್ಲಿ ಎಂದೂ ಎಲ್ಲರೂ ಒಕ್ಕಟ್ಟಾಗಲಿಲ್ಲ, ನಾವು ಜಾಗೃತ ಆಗಲಿಲ್ಲ, ಒಬ್ರಿಗೊಬ್ಬರು ನಾವು ಕಚ್ಚಾಡ್ಕೋತಾನೆ ಹೋಗಿದ್ದೀವಿ. ಇವತ್ತು KSRTC ಇದು ಎಂಥ ಕೆಲಸ ಗುರ್ತದ. ಇವರು ಚಾಲಕರಾಗಲಿ ಕಂಡಕ್ಟರ್ ಆಗಲಿ ಮೆಕ್ಯಾನಿಕ್ ಆಗಲಿ ಯಾರೇ ಆಗಲಿ ಇವರು ದುಡಿದ್ರೆ ಮಾತ್ರ ರಾಜ್ಯ ಸರ್ಕಾರ ನಡೀತದೆ. ಇಲ್ಲಿ DC ಕುಂತಿದ್ದಾನೆ, ಇಲ್ಲಿ ಕ್ಲಾರ್ಕ್ಗಳಿದ್ದಾರೆ, ಅವರು ಕಾಗದ ಕರ್ರಗೆ ಮಾಡ್ತಾರೆ, 4 ಅಕ್ಷರ ಬರೀತಾರೆ, ಅವ್ರಿಗೆ ಯಾವುದೂ ಅಕೌಂಟೆಬಿಲಿಟಿ ಇಲ್ಲ. ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಕೆಲಸ ಮಾಡಿದ್ದೀರಿ ಅಂತ ಕೇಳೋರಿಲ್ಲ. ಅವ್ರಿಗೆ ಸಂಬಳ ಎಷ್ಟು ಕೊಡ್ತೀವಿ ನಾವು? ಲಕ್ಷಗಟ್ಟಲೆ ಸಂಬಳ ಕೊಡ್ತೀವಿ. ದುಡಿಯೋ ವರ್ಗ ಇವತ್ತು KSRTC ಇರ್ಬೋದು, KEB ಇರ್ಬೋದು, ಇವರು ಜೀವ ತಮ್ಮ ಮುಡುಪಿಟ್ಟು ಬಸ್ ನಡೆಸಬೇಕಾದ್ರೆ ರಾತ್ರಿ ಹಗಲು ನಾವೇ ಹೋಗ್ತೀವಿ. ಹಗಲು ರಾತ್ರಿ ಅವನು ಕಣ್ಣಿಟ್ಕೊಂಡು ಬಸ್ ನಡೆಸ್ಬೇಕಾಗ್ತದೆ. KEBದಲ್ಲಿ ಕಂಬ ಏರಿ ವೈರಗಳ ಇದು ಚಿಂತನೆ ಮಾಡಿ ಅವ್ರ ಬಗ್ಗೆ ನಾವೆಂದರೆ ಚಿಂತೆ ಮಾಡಿದ್ದೀವಿ. ನಾವು ಏನಾದರೂ ನ್ಯಾಯ ಕೊಟ್ಟಿದ್ದೀವಿ, ಅದು ಆಗಲಿಲ್ಲ. ಇದು ನಮ್ಮ ದೇಶನಾಗ ದೇವರು ದೈವ ಅಂಬದು ಭಾಳ ಇದೆ. ಇದು ಯಾರಾದರೂ ದೊಡ್ಡವರಾದರೆ ಕುಂತು ತಿಂತಾರೆ, ಅವರಿಗೆ ದೈವದ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ. ಈ ಇದರಲ್ಲಿ ನಾವು ಕ್ರಾಂತಿ ಮಾಡ್ಬೋದಾ? ನಾವು ಕ್ರಾಂತಿ ಆಗ್ತದೆ ಈ ದೇಶದಾಗ? ಒಬ್ರಿಗೊಬ್ಬರು ಒಂದು ಕಾಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಚಲೋ ಹೇಳಿದ್ದಾರೆ, ಈ ದೇಶದಲ್ಲಿ ಎಂದೂ ಕ್ರಾಂತಿ ಆಗೋದಿಲ್ಲ. ಒಂದು ಜಾತಿ ಇನ್ನೊಂದು ಜಾತಿ ಕಾಲಿಡ್ಜೋಗ್ತದೆ. ಎಲ್ಲ ಜಾತಿಗಳು ಒಂದಕ್ಕೊಂದು ಜೊತಾಡಿ ಅಲ್ಲೇ ಇರ್ತವೆ ಹೊರತು ಮೇಲಿನವ್ರು ಮೇಲೆ ಉಳಿತಾರೆ, ಕೆಳಗಿನವ್ರು ಕೆಳಗೆ ಉಳಿತಾರೆ. ಇಲ್ಲಿ ನಾವು ಶ್ರೇಷ್ಠತೆ ಯಾರಿಗೆ ಕೊಟ್ಟಿವಿ? ಈಗ DC ಬರ್ತಾನೆ, DC ಅವ್ರಿಗೆ ಶ್ರೇಷ್ಠತೆ ಕೊಟ್ಟಿವಿ. SP ಕಡಿಮೆ ಕೆಲಸ ಹೆಚ್ಚಿಗೆ ಮಹತ್ವ. ಇಲ್ಲಿ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅವು ದುನಿಯಾದ ಬಡ್ದಾಡಿ ಸಾಯ್ತಾವೆ, ಅವು ದುನಿಯಾದ ಅಲ್ಲಿ ಹೊಡಿತಾರೆ, ಬಡಿಸ್ಕೋತಾವ, ಅವರಿಗೆ ಕಿಮ್ಮತ್ತೇ ಇಲ್ಲ. ಮತ್ತು ನಾವು ಶ್ರೇಷ್ಠತೆ ದೊಡ್ಡವ್ರಿಗೆ ಕೊಟ್ಟಿದ್ದೀವಿ. ಸಣ್ಣವರಿಲ್ಲದೇ ದೊಡ್ಡವರಾಗ್ಬೋದಾ? ಈ ಪ್ರಜ್ಞೆ ನಮ್ಮ ದೇಶದಲ್ಲಿ ಬೆಳೀಲಿಲ್ಲ. ಯಾಕಂದರೆ ಇಲ್ಲಿ ಜಾತಿ ಪದ್ಧತಿಗಳು, ದೈವಗಳು, ದೇವರುಗಳು ನಮಗೆ ಎಂದೂ ಸಮಾನತೆ ಕೊಡಲಿಲ್ಲ. ಇಲ್ಲಿ ಯಾಕೆ ಬೇಕಾಗಿತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ? ಯಾಕೆ ಬೇಕಾಗಿತ್ತು SC ಕಮ್ಯುನಿಟಿ? ಯಾಕೆ ಬೇಕಾಗಿತ್ತು ಬೇರೆ ಬೇರೆ ಕಮ್ಯುನಿಟಿ? ದುಡಿಯೋರಿಗೆಲ್ಲ ಕನಿಷ್ಠ ಮಾಡಿದ್ದೀವಿ, ಗಂಟಿ ಹೊಡೆಯೋರಿಗೆಲ್ಲ ಶ್ರೇಷ್ಠ ಮಾಡಿದ್ದೀವಿ. ಈ ಪ್ರಜ್ಞೆ ನಮ್ಮ ಕಾರ್ಮಿಕರಲ್ಲಿ ಒಂದು ಕಾಲದಲ್ಲಿ ಬಂದಿತ್ತು. ಈಗ ಬರ್ತಾ ಬರ್ತಾ ಇವನು ಜಾತಿಗೆ ಹೊಂದ್ಕೊಂಡವ. ಈಗ ಇವರು ಒಕ್ಕಟ್ಟಾಗಲ್ಲ. ಇಲ್ಲಿ ಯಾವಾಗಲೂ ಬರೆಯೋರಿಗೆ ನಾವು ಹೆಚ್ಚು ಕೊಟ್ಟಿದ್ದೀವಿ. ದುಡಿಯ ಡ್ರೈವರ್ಗೆ, ದುಡಿಯ ಮೆಕ್ಯಾನಿಕ್ಗೆ, ದುಡಿಯ ಕಂಡಕ್ಟರ್ಗೆ ಹಗಲು ರಾತ್ರಿ ಬಸ್ನಾಗ ಕುಂತು ಹೋಗ್ತಾರೆ, ಅವರು ಉತ್ಪಾದನೆ ಮಾಡ್ತಾರೆ, ಅವ್ರು ಗಳಿಸ್ತಾರೆ, ಅವ್ರಿಗೆ ಬೆಲೆ ಅದ. ಆಫೀಸ್ದಾಗ ಕುಂತು ಕೆಲಸ ಮಾಡೋರಿಗೆ ನಾವು ಹೆಚ್ಚಿಗೆ ಬೆಲೆ ಕೊಟ್ಟಿದ್ದೀವಿ. ಇದಕ್ಕೇನಂತೀವಿ? ದೈವ ಅಂತ ಹೇಳ್ತೀವಿ. ಅದನ್ನು ಮರೆತು ಇಲ್ಲಿ ಕ್ರಾಂತಿ ಆಗಬೇಕು, ನಾವು ಒಂದಾಗಬೇಕು. ದುಡಿಯೋ ವರ್ಗ ಎಲ್ಲಿ ತನಕ ಒಂದಾಗೋದಿಲ್ಲ. ಇಲ್ಲಿ ನಾನು ಸಣ್ಣವು ಹಿಡಿದು ಮಾಡ್ಕೋತ ಹೋಗಿದ್ದೀವಿ. ಒಂದು ಕಾಲ ಚಲೋ ಇತ್ತು. ಈಗಂತೂ ಬುದ್ಧಿವಂತರು ಹೆಚ್ಚಿಗೆ ಆಗ್ಯಾರ, ಅಷ್ಟೇ ಧೋಕೆಬಾಜ್ ಆಗಿದ್ದಾರೆ, ಅಷ್ಟೇ ಕೆಟ್ಟವರಾಗಿದ್ದಾರೆ.
ಅವಾಗಿನ ಕಾರ್ಮಿಕ ಧುರೀಣರಾದ ಮಾಜಿ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಕಾಂತ ಸಾಹೇಬರೇ, ಇವತ್ತು ಉಪಸ್ಥಿತರಿದ್ದ ಶ್ರೀಯುತ ನಿವೃತ್ತ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ನಾಗೇಶ್ ಸಾಹೇಬರೇ, ವಿವಿಧ ಸಂಘಟನೆಗಳಿಂದ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಮಿಕ ಧುರೀಣರೇ, ಸಂಗಪ್ಪ ಬಿರಾದಾರ್ ಅವರೇ ಹಾಗೂ ಎಲ್ಲ ಕಾರ್ಮಿಕ ಬಾಂಧವರೇ, ಸೊ ಇಲ್ಲಿ ನಾವೆಲ್ಲರೂ ಸೇರಿರೋ ವಿಷಯ ತಮ್ಮೆಲ್ಲರಿಗೆ ಗೊತ್ತಿದೆ. ಕೇಂದ್ರ ಸರ್ಕಾರ 1995 ನವಂಬರ್ 19ರಂದು ಈ ಒಂದು ಆರ್ಗನೈಸ್ಡ್ ಸೆಕ್ಟರ್ ನಿವೃತ್ತ ಕಾರ್ಮಿಕರಿಗೆ ಸೋಷಿಯಲ್ ಸೆಕ್ಯೂರಿಟಿ ಮೀಜರ್ ವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡಿತ್ತು. ಆ ಕಾಯ್ದೆ ಅನ್ವಯ ಇವತ್ತು ಸುಮಾರು 81 ಲಕ್ಷ ಜನರು ನಿವೃತ್ತರ ಕಾರ್ಮಿಕರಿದ್ದೇವೆ. ಅದರಲ್ಲಿ ಮುಖ್ಯವಾಗಿ 3 ಸೀಲಿಂಗ್ ಲಿಮಿಟ್ಗಳನ್ನು ಮಾಡಿದರು. ಒಂದನೇದು 1995ರಿಂದ 2001ರವರೆಗೆ ಪ್ರತಿ ಕಾರ್ಮಿಕರ ಸಂಬಳದಲ್ಲಿ 5,000 ರೂಪಾಯಿ, ಆಮೇಲೆ 2001ರಿಂದ 2014ರವರೆಗೆ 6,500 ರೂಪಾಯಿ, 2014ರಿಂದ 15,000ವರೆಗೆ, ಇತ್ತೀಚೆಗೆ 2025ರಲ್ಲಿ ತಿದ್ದುಪಡಿ ಮಾಡಿ 25,000 ರೂಪಾಯಿನೂ ಎನೌನ್ಸ್ ಮಾಡ್ಯಾರೆ. ಸೊ ಇದು ಬರೀ ಸೋಷಿಯಲ್ ಸೆಕ್ಯೂರಿಟಿ ಮೀಸರ್ ಅಂತ ಹೇಳಿದರೆ ಇದು ತದ್ವಿರುದ್ಧವಾಗಿ ಓಡ್ತಾ ಇದೆ. ಏನಂದರೆ ಇವತ್ತಿಗೆ ನಾವು ನಿವೃತ್ತ ಕಾರ್ಮಿಕರು ಆನ್ ಆ್ಯನ್ ಎವರೇಜ್ ಪ್ರತಿ ತಿಂಗಳು 1,190 ರೂಪಾಯಿಯನ್ನು ಪೆನ್ಷನ್ ಪಡಿತಾ ಇದ್ದೇವೆ. ಇವತ್ತಿನ ದಿನಮಾನಗಳಲ್ಲಿ 1,190 ರೂಪಾಯಿ ಯಾವುದಕ್ಕೇನೂ ಸಾಲ್ತಾ ಇಲ್ಲ. ಸೊ ಇವತ್ತಿಗೆ ದಿನಕ್ಕೆ ಸುಮಾರು 250ರಿಂದ 300 ಕಾರ್ಮಿಕರು ಹಸುನೀಗ್ತಾ ಇದ್ದಾರೆ. ಇದು ಭಾಳ ಶೋಚನೆ ಇದೆ. ಯಾಕಂತೇಳಿದರೆ ವಯಸ್ಸಾದ ಮೇಲೆ ವಯಸ್ಸೋಜ ಕಾಯಿಲೆ ಮತ್ತು ಯಾವುದೇ ಒಂದು ಕಾಯಿಲೆಗೆ ಬಂದರೆ ನಮಗೆ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಯಾವುದೋ ಒಂದು ವ್ಯವಸ್ಥೆ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಭಾಳಷ್ಟು ಜನ ವೃದ್ಧಾಶ್ರಮಗಳು ಸೇರ್ಕೊಂಡಿದ್ದೀವಿ, ಭಾಳಷ್ಟು ಜನ ಅನಾಥಾಶ್ರಮಗಳು ಸೇರಿದ್ದೀವಿ. ನಮ್ಮ ಜೀವನ ಇವತ್ತಿಗೂ ಬೆಗ್ಗರ್ಸ್ಕಿಂತ ಕಡೆ ಇದೆ. 1,190 ರೂಪಾಯಿ ಅಂದ್ರೆ ಇವತ್ತು ಯಾವ ಇದರಲ್ಲಿಲ್ಲ. ಸರ್ಕಾರ ಯಾವುದೇ ತಿಂಗಳಿಗೆ ಯಾವುದೇ ಸರ್ಕಾರ ಬಂದರೂ ಈ ನಿವೃತ್ತ EPS 95 ಪೆನ್ಷನರ್ಸ್ ಬಗ್ಗೆ ಯಾವುದೇ ಯೋಚನೆಗಳನ್ನು ಇವತ್ತಿನವರೆಗೆ ಮಾಡಿಲ್ಲ. ಇವತ್ತು ನಮ್ಮ ಸ್ಥಿತಿ ಭಾಳಷ್ಟು ದುಸ್ತರವಾಗಿದೆ. ಸೊ ಆಮೇಲೆ ನಿಮ್ಮೆಲ್ಲರಿಗೆ ಗೊತ್ತಿದೆ, ಈಗ ಏನಾಗಿದೆ, ಕೋಶಾರಿ ಕಮಿಟಿ ಅಂತ ಇದು ಮಾಡಿದ್ದಾರೆ. ಇದೇ ಸರ್ಕಾರ, ಕೇಂದ್ರ ಸರ್ಕಾರ 2013ರಲ್ಲಿ ಕೋಶಾರಿ ಕಮಿಟಿ ರಿಪೋರ್ಟ್ ಕ್ಲಿಯರಾಗಿ ಕಮಿಟಿ ರಿಪೋರ್ಟನ್ನು ಕೊಟ್ಟಿದೆ. ಈ ನಿವೃತ್ತರಿಗೆ ಮಿನಿಮಮ್ 3,000 ರೂಪೀಸ್ ಪ್ಲಸ್ DA ಕೊಡಬೇಕಂತ. ಅದನ್ನು ಇವತ್ತಿನವರೆಗೆ ಇಂಪ್ಲಿಮೆಂಟ್ ಮಾಡಿದರೆ ನಮಗೆ 14ರಿಂದ 15,000 ರೂಪಾಯಿ ಪೆನ್ಷನ್ ವಿತ್ DA ಸಿಗ್ತಿತ್ತು. ಇವತ್ತಿನವರೆಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ನಮ್ಮನ್ನು ಎಲ್ಲ ಹಂತದಲ್ಲಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ ಇವತ್ತಿಗೆ ಯಾವುದೇ ದುಡಿಲಾರ್ದ ಕೇಂದ್ರ ಸರ್ಕಾರ ನೌಕರರಿಗೆ ಮೊನ್ನೆನೇ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಮಾಡಿದರು. ಅದರಲ್ಲಿ ಯಾವುದು ಇದನ್ನು ಅಪೋಸಿಷನ್ ಬರಲಿಲ್ಲ. ಒಂದೇ ಗಳಿಗೆಯಲ್ಲಿ ಅವರಿಗೆಲ್ಲ ಇಂಪ್ಲಿಮೆಂಟ್ ಮಾಡಿದರು. ಅವರು ನಿವೃತ್ತರಾದಾಗ ಎಷ್ಟು ಪೆನ್ಷನ್ ಸಂಬಳ ಇತ್ತು ಅದರ 50% ಸಂಬಳವನ್ನು ತೊಗೊಳ್ತಾ ಇದ್ದಾರೆ. ಆಮೇಲೆ ನೀವು ರಾಜಕೀಯ ವ್ಯಕ್ತಿಗಳಿಗೆ ಇದು ಮಾಡ್ಬೋದು. ಈ ರಾಜಕೀಯ ವ್ಯಕ್ತಿಗಳು ಒಂದು ಸಲ ಅವರು MLAನೋ MLCನೋ ಅಥವಾ ಯಾವುದೋ ಮಿನಿಸ್ಟ್ರೋ MP ಆದ ನಿವೃತ್ತರಾದ್ರಂದ್ರೆ ಅವರಿಗೆ ಸವಲತ್ತುಗಳು ಯಾವುದೋ ಲಕ್ಷಾಂತರ ರೂಪಾಯಿ ಅವರಿಗೆ ಪೆನ್ಷನ್ ಸಿಗುತ್ತೆ. ಸವಲತ್ತುಗಳು ಎಲ್ಲ ಸವಲತ್ತುಗಳು ಅವರ ಕುಟುಂಬದ ಸದಸ್ಯರಿಗೆ ಅಂದರೆ ವೈಫಿಗೆ ಎಲ್ಲ ಹೆಲ್ತ್ ಫೆಸಿಲಿಟಿ ಇರ್ಬೋದು, ಸಾರಿಗೆ ಇರ್ಬೋದು, ಇನ್ನೊಂಥರ ಅವರಿಗೆ ಇಷ್ಟೊಂದು ಸವಲತ್ತುಗಳಿದೆ. ನಾವು ಈಗ ಈ ನಿಟ್ಟಿನಲ್ಲಿ ನಮಗೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಆಯಿತು. ಈಗ 1/9/2014ಕ್ಕಿಂತ ಮುಂಚೆ ಯಾರು ನಿವೃತ್ತರಾಗಿದ್ದರೋ ಅವರಿಗೆಲ್ಲ ಪೆನ್ಷನ್ ಸ್ಕೀಮನ್ನು ಎಕ್ಸ್ಟೆಂಡ್ ಮಾಡಬೇಕಂತ ಇವತ್ತಿಗೂ ಎಕ್ಸ್ಟೆಂಡ್ ಮಾಡಿಲ್ಲ. ತದನಂತರದಲ್ಲಿ 2022 ನವಂಬರ್ 4ರಂದು ಮತ್ತೆ ಸುಪ್ರೀಂ ಕೋರ್ಟ್ ಡಿಸಿಷನ್ನು 1/9/2014 ನಂತರ ಯಾರು ನಿವೃತ್ತರಾದರೋ ಅವರಿಗೆಲ್ಲರಿಗೂ ಪೆನ್ಷನ್ ಕೊಡಬೇಕಂತಾದ್ರೂ ಈ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ನಮ್ಮ ಅಸಡ್ಡೆ ಮನೋಭಾವನೆಯಿಂದ ಇವತ್ತಿಗೆ ನಮಗೆ ಅವೆರಡು ಸುಪ್ರೀಂ ಕೋರ್ಟ್ ಡಿಸಿಷನ್ ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ನಾವು ಯೋಚನೆ ಮಾಡ್ತಕ್ಕಂಥ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದನ್ನೇ ಯಥಾವತ್ತಾಗಿ ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಮ್ಮೆಲ್ಲಿಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ನಂಬತಕ್ಕಂಥ ಸವಲತ್ತುಗಳನ್ನು ಎಕ್ಸ್ಟೆಂಡ್ ಮಾಡಬೇಕು. ಎರಡನೇದಾಗಿ ಅದು ಯಾರನ್ನು ಅದನ್ನು ಸುಪ್ರೀಂ ಕೋರ್ಟ್ ಡಿಸಿಷನ್ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರೋದಿಲ್ಲೋ ಅದನ್ನ ಆಪ್ಟ್ ಮಾಡೋದಿಲ್ಲೋ ಅವರೆಲ್ಲರಿಗೆ ಕನಿಷ್ಠ ಪಿಂಚಣಿ 7,500 ಪ್ಲಸ್ DA ಮತ್ತು ಹೆಲ್ತ್ ಫೆಸಿಲಿಟಿ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ.